ಹಾಯ್ ಎಲ್ರಿಗೂ. ಇದು ನನ್ನ ಮೊದಲ ಮಿನಿ ಬ್ಲಾಗ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಯೋದು ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಸಹ ಕುಡೀರಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಸಹ ಕುಡಿತಿದ್ದೀನಿ, ನೀವು ಕುಡೀರಿ. ಅಲ್ಲೇ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ದೇವಸ್ಥಾನದಲ್ಲಿ ಕೂಡ ಹಾಡಾಕಿದ್ರು. ನೋಡಿ ಎಷ್ಟು ಕತ್ಲೆ ಇದೆ. ಇನ್ನೂ ಒಂದು ಸ್ವಲ್ಪ ಚಳಿ ಇದೆ ಅನಿಸ್ತು, ಹಂಗಾಗಿ ಒಳಗೆ ಬಂದೆ. ನೋಡಿದರೆ ನನ್ನ ಮಗನೂ ಕೂಡ ಅಲ್ಲೇ ಎದ್ದು ಜೋಲಿಯಲ್ಲಿ ಆಡ್ತಾ ಇದ್ದ. ಯಾಕೋ ಇವತ್ತೇ ತುಂಬ ಬೇಗ ಎದ್ದಿದ್ದ ಅವನ್ನ ಮಾತಾಡಿಸಿ ಆಮೇಲೆ ಅಮ್ಮನ ಹತ್ರ ಹೋದೆ. ಅಮ್ಮ ಇನ್ನೂ ತರಕಾರಿ ಎಸ್ತಾ ಇದ್ದರು. ಅಮ್ಮ ಸ್ನಾನ ಮಾಡಿ ಬರೋಗು ಅಂದರು. ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿ, ಅಷ್ಟು ಚಳಿ ಇದ್ದರೂ ಸಹ ತಲೆ ಸ್ನಾನ ಮಾಡಿಬಂದು ಮುಖಕ್ಕೆ ಹಚ್ಕೊಂಡು ವಿಭೂತಿ ಹಚ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಅಮ್ಮನಿಗೆ ಹೇಳಿದೆ. ಬೇಡ, ನೀನು ಅಡುಗೆ ಮಾಡು, ನಾನೇ ಪೂಜೆ ಮಾಡ್ತೀನಿ ಅಂತ ಅಂದರು. ಅಮ್ಮ ಅಲ್ಲೇ ಪಲ್ಯನೂ ಪಾಯಸನೂ ಬೇಯಿಸಿ ಇಟ್ಟಿದ್ದರು. ಪಲ್ಯನ ಅದರಲ್ಲೇ ಕುಕ್ಕರಲ್ಲೇ ಬಿಟ್ಟಿದ್ದೆ. ಪಾಯಸನ ಒಂದು ಪಾತ್ರೆಯಲ್ಲಿ ಹಾಕಿ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ನೀರು ಬೆಲ್ಲ ಹಾಕಿ ಕುದಿಯೋದಕ್ಕಿಟ್ಟೆ. ಅದು ಕುದೀತಾ ಇತ್ತು. ಒಂದು ಸೈಡಲ್ಲೇ ಅನ್ನಕ್ಕೂ ಇಟ್ಟಿದ್ದರು ಅಮ್ಮ. ನಾನು ಪಲ್ಯ ತೊಗೊಂಡು ಪಲ್ಯಕ್ಕೆ ಏನೇನು ಬೇಕು ಅಂತ ಎಲ್ಲ ಹಾಕು ಅಂದರು ಅಮ್ಮ. ನಾನು ಹಾಕೋದಕ್ಕೆ ಅಂತಂದು ಎಲ್ಲ ತೊಗೊತಾ ಇದ್ದೆ. ಅಷ್ಟೊತ್ತಿಗೆ ಅಪ್ಪಾಜಿ ಅಭಿಷೇಕಕ್ಕೆ ಅಂತಂದು ಹಾಲು ಬೇಕು ಅಂತಂದು ಕ್ಯಾನ್ ತೊಳ್ಕೊತಾ ಇದ್ದರು. ನಾನು ಈ ಕಡೆಗೆ ಸರಿದೆ. ಅಪ್ಪಾಜಿನೂ ಇನ್ನೂ ತೊಳ್ಕೊತಾ ಇದ್ರಲ್ವಾ ಬಾಕ್ಸ. ಹಾಗಾಗಿ ನಾನು ಆಮೇಲೆ ಅಮ್ಮ ಅಲ್ಲೇ ಅದಕ್ಕೂ ಉಪ್ಪು ಹಾಕಿ ಬೇಯಿಸಿದ್ರು. ನಾನು ಹಾಗಾಗಿ ಒಂದು ಸ್ವಲ್ಪ ನೀರು ಆಮೇಲೆ ಏನೇನು ಬೇಕು ಅಂತ ಎಲ್ಲ ಹಾಕಿದೆ. ಟೇಸ್ಟ್ ನೋಡೋ ಹಾಗಿಲ್ಲ. ಉಪ್ಪು ಫಸ್ಟಿಗೆ ಬೇಯಿಸ್ಬೇಕಾಗ್ಲೇ ಉಪ್ಪು ಹಾಕಿರೋದನ್ನೇ ಹಾಗೆ ಬಿಟ್ಟಿದ್ದೆ. ಎಷ್ಟು ಬೇಕೋ ಅಷ್ಟು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಗೂರಾಡಿದೆ. ಎಡೆಗಲ್ವಾ, ಜಾಸ್ತಿ ಮೆತ್ತಗೆ ಆಗಂಗಿಲ್ಲ. ಮತ್ತೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಹಂಗೆ ಸ್ವಲ್ಪ ಹಾಕಬೇಕಷ್ಟೆ, ಜಾಸ್ತಿ ಹಾಕಂಗಿಲ್ಲ. ಎಡೆ ಮಾಡೋದಲ್ವಾ, ಹಾಗಾಗಿ ಟೇಸ್ಟ್ ಏನೂ ನೋಡೋಂಗಿರಲಿಲ್ಲ. ಆದರೂ ಸಹ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತಾ ಚೆನ್ನಾಗಿ ಮಾಡಿದೆ. ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ತರಕಾರಿಗೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಿ ನೀಟಾಗಿ ಮಾಡಿದೆ. ಎಡೆ ಮಾಡೋದು ಮತ್ತು ಮಾಡೋಂಗಿಲ್ಲ ಅಂತಂದು ಪಕ್ಕಕ್ಕಿಟ್ಟೆ. ಎಲ್ಲ ಮಸಾಲೆ ಐಟಮ್ನೆಲ್ಲ ತೆಗೆದಿಡ್ತಾ ಇದ್ದೆ. ತೆಗೆದಿಟ್ಟು ಪಲ್ಯಕ್ಕೆ ನೋಡಿ ಅದನ್ನು ಮುಚ್ಚಿ ಪಕ್ಕಕ್ಕೆ ನೀಟಾಗಿ ಎತ್ತಿಟ್ಟು ನೋಡಿದೆ. ಪಕ್ಕಕ್ಕೆಲ್ಲ ಪಾತ್ರೆ ಎಲ್ಲ ಸರಿಸಿ ನೀಟಾಗಿಟ್ಟು ಸ್ವಲ್ಪ ತೆಗೆದು ಆಮೇಲೆ ಪಾಯಸದ ಏನಾಗಿದೆ ಅಂತ ನೋಡಬೇಕಿತ್ತು. ನೋಡಿದೆ, ಪಾಯಸ ಪಾತ್ರೆ ಚಮಚ ಅದರಲ್ಲೇ ಬಿಟ್ಟಿದ್ದಕ್ಕೆ ಸುಡ್ತಾ ಇತ್ತು. ಫೋನ್ ಸ್ವಲ್ಪ ದೂರ ಇತ್ತಲ್ವಾ, ಹಾಗಾಗಿ ಹತ್ತಿರ ಇಟ್ಕೊಂಡು ಮತ್ತೆ ನೋಡಿದೆ. ಬಟ್ಟೆಯನ್ನು ತಗೊಂಡು ಚಮಚ ಇಟ್ಕೊಂಡು ಚೆನ್ನಾಗಿ ಗೂರಾಡಿ ಅದು ಹೇಗಿದೆ ಅಂತ ನೋಡಿ ಆಮೇಲೆ ಮತ್ತೆ ಏನು ಹಾಕಬೇಕು ಅಂತ ನೋಡಿದೆ. ಸ್ವಲ್ಪ ಕೊಬ್ಬರಿ ತುರಿ ಬೇಕಿತ್ತು, ಅದನ್ನ ತೊಗೊಂಬಂದು ಸುತ್ತಲೂ ಹಾಕಿ ಮತ್ತೆ ಗೂರಾಡಿದೆ. ತಳ ಹಿಡಿಯುತ್ತೆ ಅಂತಂದು ಸ್ವಲ್ಪ ಚೆನ್ನಾಗಿ ಗೂರಾಡಬೇಕು. ಗೋಧಿ ಪಾಯಸ ಅಲ್ವಾ, ಸ್ವಲ್ಪ ಗೋಧಿ ಪಾಯಸ ಸಿಹಿನೇ ಇರಬೇಕು. ಹಾಗಾಗಿ ಜಾಸ್ತಿನೇ ಬೆಲ್ಲ ಹಾಕಿದ್ದೆ. ಅದನ್ನು ಸಹ ಟೇಸ್ಟ್ ನೋಡೋ ಹಾಗಿಲ್ಲ ಅಲ್ವಾ, ಹಾಗಾಗಿ ಬಿಟ್ಟು ಚೆನ್ನಾಗಿ ಗೂರಾಡೋಕ್ಕೆ ಇಟ್ಟು ನಾನು ರೆಡಿ ಆಗೋದಕ್ಕೆ ಅಂತ ಹೋದೆ. ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಎಷ್ಟು ಟೈಮ್ ಇದ್ದರೂ ಸಾಲದು. ಅಪ್ಪಾಜಿ ಅಲ್ಲೇ ದೇವಸ್ಥಾನದಿಂದನೇ ಫೋನ್ ಮಾಡಿ ಬೇಗ ಬರ್ರಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತಿದ್ರು. ಆದರೂ ನಾನು ಬೇಗ ರೆಡಿ ಆದೆ. ಅಮ್ಮ ತಲೆ ಬಾಚಿ ಕೊಟ್ಟರು, ನಾನು ಮುಖಕ್ಕೆ ಹಚ್ಕೊಂಡು ನನ್ನ ತಂಗಿನೂ ಸಹ ಬೇಗ ಒಂದು ಸ್ವಲ್ಪ ರೆಡಿ ಆಗ್ತಾಯಿದ್ಲು. ಅವಳು ಸಹ ಜಾಸ್ತಿ ರೆಡಿ ಆಗಂಗಿಲ್ಲ. ನಾನು ಸಹ ಭಾಳ ದಿವಸ ಆಗಿತ್ತು ರೆಡಿ ಆಗ್ದಲೇ, ಅದಕ್ಕೆ ಅಂತಲೇ ಸ್ವಲ್ಪ ಚೆನ್ನಾಗಿ ರೆಡಿ ಆದೆ. ತುಂಬ ಇಷ್ಟ ನನಗೂ ರೆಡಿ ಆಗೋದಕ್ಕೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋದು ಅಂದರೆ ನನಗಂತೂ ತುಂಬ ಇಷ್ಟ. ಮದುವೆ ಮುಂಚೆ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದ್ದೆ. ನನಗಿಷ್ಟ ಆಗೋದಷ್ಟೇ, ನನಗೆ ಚೆನ್ನಾಗಿದ್ದೀನಿ ಅಂತ ಅನಿಸೋದು. ಹಾಗಾಗಿ ಈಗ ಒಂದು ಸ್ವಲ್ಪ ಪಾಪು ಇದೆಯಲ್ವಾ, ಹಂಗಾಗಿ ಸ್ವಲ್ಪ ರೆಡಿ ಆಗಬೇಕು. ಮತ್ತು ನಮ್ಮ ದೊಡ್ಡತ್ತೆನೂ ಬಂದರು. ನಮ್ಮ ದೊಡ್ಡತ್ತೆ ಇದ್ದವರಲ್ಲೇ ಇದ್ದಾರೆ. ಅವರನ್ನು ಕರ್ಕೊಂಡು ನಾನು, ಪಾಪು, ನಮ್ಮತ್ತೆ, ನಮ್ಮ ಎದುರಿಗೆ ದೇವಸ್ಥಾನ ಇದೆ ಇನ್ನೊಂದು, ಬಸವೇಶ್ವರ ದೇವಸ್ಥಾನ ಅಂತ, ಅಲ್ಲಿಗೆ ಹೋಗಿ, ಅಲ್ಲೇನೂ ಹೋಗಿದ್ದಿಲ್ಲ ಬೆಳಗ್ಗೆ ಇಲ್ಲೇ ಬೇಗ ಅಂತಂದು ಅಲ್ಲೇ ಹೋಗಿ ಮುಗಿಸ್ಕೊಂಡು ಅಡ್ಬಿದ್ದು ಕೈ ಮುಗಿದು ಒಂದು ಹೆಜ್ಜೆ ಇದ್ದು ಹೋದ್ವಿ. ನಾನು ನನ್ನ ಪಾಪನ ಮಾತಾಡ್ಸೋದಕ್ಕೆ ತಿರುಗ್ತಾನೆ ಅಂತ ಟ್ರೈ ಮಾಡಿದೆ, ಅವ್ನು ತಿರುಗಲಿಲ್ಲ.
ಸುತ್ತಲೂ ನೋಡ್ತಾ ಇದ್ದ. ನಮ್ಮ ಅತ್ತೆನೂ ಮಾತಾಡ್ಸೋಕ್ಕೆ ಟ್ರೈ ಮಾಡಿದರು. ಅವ್ನು ಮಾತಾಡಲಿಲ್ಲ, ತಿರುಗಲೂ ಇಲ್ಲ. ಆಮೇಲೆ ಅಭಿಷೇಕ ಇತ್ತಲ್ವ, ಆ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ನಡ್ಕೊಂಡಿನೂ ಒಂದು ಸ್ವಲ್ಪ ದೂರ ಇತ್ತದು, ಹೋದ್ವಿ. ದೇವಸ್ಥಾನದಲ್ಲಿ ರೀಸೆಂಟಾಗಿ ಮತ್ತೆ ವರ್ಷದ ಪೂಜೆ ಮಾಡಿದರು. ಹಾಗಾಗಿ ಹೋಮದ ಕುಂಡನೂ ಹಾಗೆ ಬಿಟ್ಟಿದ್ರು. ನಮ್ಮಮ್ಮ ಅಪ್ಪಾಜಿ ಅಲ್ಲೇ ಮುಂಚೆನೇ ಬಂದಿದ್ದರು. ಅವರು ಸಹ ಪೂಜೆ ಆಗ್ತಾಯಿತ್ತು. ಅಪ್ಪಾಜಿ ಒಳಗಡೆ ಇದ್ದರು. ಅಪ್ಪಾಜಿ ಅಮ್ಮ ಕಂಕಣ ಕಟ್ಟೋಕ್ಕೆ ಅಂತ ಬಂದರು. ನನಗೂ ಅತ್ತೆಗೂ ಸ್ವಲ್ಪ ಲೇಟ್ ಆಗಿತ್ತಲ್ವ, ಬಂದಮೇಲೆ ಕಟ್ಟಿದರು. ಕಂಕಣ ನನಗೆ ಕಟ್ಟಿ ನಮ್ಮ ಅತ್ತೆ ನಮ್ಮ ಪಾಪುನ ಅಲ್ಲೇ ಕೆಳಗೆ ಬಿಟ್ಟರು ಆಟ ಆಡೋಕ್ಕೆ ಅಂತಂದು. ಅವನು ಸಹ ಲೈಟಿಂಗ್ಸ್ ಎಲ್ಲ ನೋಡ್ಕೊತಾ ಇದ್ದ. ಅಮ್ಮನೂ ಸಹ ನನಗೆ ಇನ್ನು ಕಂಕಣ ಕಟ್ತಾಯಿದ್ರು. ಅಮ್ಮನೂ ಆಲ್ರೆಡಿ ಕಟ್ಕೊಂಡಿದ್ರು. ನನಗೆ ಕಟ್ಟಿದ್ರು. ನನಗೆ ಕಟ್ಟಿ ಆಮೇಲೆ ಅತ್ತೆಗೂ ಕಟ್ತಾಯಿದ್ರು. ಆಮೇಲೆ ನನ್ನ ಮಗನೂ ಸಹ ನೋಡ್ತಾ ಇದ್ದ ಒಳಗಡೆ. ನಮ್ಮ ಅಪ್ಪಾಜಿ ಒಳಗಡೆ ಇದ್ದಿದ್ದ, ಹೊರಗೆ ಬಂದರು ಅಂತಂದು ಅವ್ರನ್ನೇ ನೋಡ್ತಾ ಇದ್ದ. ನಮ್ಮ ಅಜ್ಜಿನೂ ಬಂದಿದ್ದರು. ದೇವಸ್ಥಾನಕ್ಕೆ ಇನ್ನೂ ಜಾಸ್ತಿ ಜನ ಬಂದಿದ್ದಿಲ್ಲ. ನನ್ನ ತಂಗಿ, ನಮ್ಮ ಮೈದ್ನನು ಅಲ್ಲೇ ಬಂದಿದ್ದರು. ಸಣ್ಣ ಪಾಪು ಸೈಡಲ್ಲಿದ್ದಾನೆ, ಮಲಗಿದ್ದಾನೆ ಅವನು. ನಮ್ಮ ಅಪ್ಪಾಜಿನೂ ಸಹ ಈಗ ಮತ್ತೆ ಒಳಗೆ ಹೋದರು. ನಮ್ಮ ಅತ್ತೆ ಏನೋ ಕೇಳ್ತಾಯಿದ್ರು. ಅಷ್ಟರಲ್ಲಿ ಪೂಜೆನೂ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಯಿತು. ಮಹಾಮಂಗಳಾರತಿ ಆಗಬೇಕಾದ್ರೆ ನಮ್ಮ ಅತ್ತೆನೂ ನನ್ನ ಮಗನೂ ಗಂಟೆ ಹೊಡಿಬೇಕು ಅಂತಂದು ನಿಂತ್ಕೊಂಡಿದ್ರು. ಪೂಜಾರಿ ಸಹ ಹೊರಗೆ ಸೈಡಲ್ಲಿ ಆಂಜನೇಯಂದು ಒಂದು ವಿಗ್ರಹ ಇದೆ, ಅದಕ್ಕೂ ಮಂಗಳಾರತಿ ಮಾಡಬೇಕು ಅಂತ ಹೊರಗಡೆ ಬಂದರು. ಅಮ್ಮಂದು ಸಹ ಮಂಗಳಾರತಿ ಆಗ್ತಾಯಿತ್ತು. ಇನ್ನೂ ನಾವು ಕೈ ಮುಕ್ಕೊಂಡು ನಿಂತಿದ್ವಿ. ಮಂಗಳಾರತಿ ಆಗ್ತಾಯಿತ್ತು. ಆದಮೇಲೆ ನನ್ನ ಮಗಗೆ ಅತ್ತೆ ಅಡ್ಬೀಳು ಅಂದರು. ಅವನಿಗೆ ಎಷ್ಟು ಅಡ್ಬೀಳಬೇಕು, ಕೈ ಮುಗಿಬೇಕು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಪೂಜಾರು ಸಂಕಲ್ಪ ಮಾಡ್ಕೊಳ್ಳಿ ಅಂತಂದು, ಸಂಕಲ್ಪ ಮಾಡೋದಕ್ಕೆ ಅಂತಂದು ಅಪ್ಪಾಜಿ ಅಮ್ಮನ ಕೈಯಲ್ಲಿ ಕೊಟ್ಟರು. ಸಂಕಲ್ಪ ಅಂದರೆ ನಮ್ಮ ಎಲ್ಲ ಬೇಡಿಕೆನೂ ಈಡೇರಿಸು ದೇವರೇ ಅಂತ ಅರ್ಥ. ಅದು ಅದರಲ್ಲಿ 2 ಕಾಯಿ ಮೇಲೆ ಕರ್ಪೂರ ಹಚ್ಚಿ, ಅಂದರೆ ಮನೆಯವರೆಲ್ಲರೂ ಸಹ ಬೆಳಗ್ಬೋದು, ಹಚ್ಚಿ ಬೆಳಗಬೇಕು ದೇವಿಗೆ ಮಂಗಳಾರತಿ ಆಗೋ ತನ. ಅಷ್ಟರಲ್ಲಿ ನನ್ನ ತಂಗಿ, ನಾನು, ನಮ್ಮ ಮೈದ್ನ ಕೂತಿದ್ವಿ. ಕೂತು ಊಟದ್ದೆಲ್ಲ ನೀಡ್ತಾಯಿದ್ರು ಅಮ್ಮ ಅಪ್ಪಾಜಿ. ನಮ್ಮ ಮನೆಯವರು ಸಹ ನಿಂತಿದ್ದರು. ಕರ್ಬದ ಗುಡಿದು ಅಲ್ಲಿ ಪೂಜಾರು ಬೀಗ ಹಾಕ್ಕೊಂಡು ಹೋದರು. ನಾವಿನ್ನೂ ಒಳಗೆ ಅಮ್ಮ ಬಂದವರು ಇನ್ನೊಂದು ಸ್ವಲ್ಪ ಇತ್ತು ಅಂತ ಊಟಕ್ಕೆ ನಿಲ್ತಾಯಿದ್ರು. ಹೊರಗಡೆ ಗಣೇಶ ಹಬ್ಬ ಹೇಗೆ ಮಾಡೋದು ಅಂತಂದು ಕಮಿಟಿಯವರು ಡಿಸ್ಕಷನ್ ಮಾಡ್ತಾಯಿದ್ರು. ಬೀಗ ಹಾಕಿದೆ. ಅಮ್ಮಂದಿನೂ ಊಟಕ್ಕೆ ನೀಡೋದು ಹಾಗಿರಲಿಲ್ಲ. ಆದರೂ ಸಹ ಓಡಾಡ್ಕೊತ ವೀಡಿಯೋ ಮಾಡ್ಕೊತ ನಾನು ಇದ್ದೆ. ನಮ್ಮ ಮನೆಯವರು ಸಹ ನಿಂತಿದ್ದರು. ಇದಿಷ್ಟು ಸಹ ನನ್ನ ಮೊದಲ ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.